ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮೂರಲ್ಲಿ ನಾಗರಬ್ಬ ಇದೆ. ಸೊ ಎಲ್ಲ ರೆಡಿ ಆಗಿದ್ದೀವಿ. ಇವಾಗ ನಾಗರ ಮಾಡೋಕ್ಕೆ ಹೋಗಬೇಕು. ನಮ್ಮೂರಲ್ಲಿ ತುಂಬ ಸ್ಪೆಷಲ್ ನಾಗರಬ್ಬ. ಯಾಕೆಂದರೆ ಊರೆಲ್ಲರೂ ಒಂದೇ ಹತ್ರ ನಾವು ನಾಗರಬ್ಬ ಮಾಡ್ತೀವಿ. ಸೊ ತುಂಬ ಚೆನ್ನಾಗಿರುತ್ತೆ, ಸಖತ್ ಚೆನ್ನಾಗಿರುತ್ತೆ. ಎಲ್ಲ ಮನೆ ಅಡುಗೆನೂ ಎಲ್ಲರೂ ಊಟ ಮಾಡ್ತೀವಿ. ಸೂಪರಾಗಿರುತ್ತೆ. ಮಗು ಇನ್ನೂ ಮಲಗಿದೆ. ಸೊ ಎಬ್ಬಿಸಿ ಅವಳನ್ನ ರೆಡಿ ಮಾಡಿ ಕರ್ಕೊಂಡು ಹೋಗಬೇಕು. ನಾ ರೆಡಿ ಆಗಿದೆ. ಇವಾಗ ಇನ್ನೇನು ನೋಡಬೇಕು ನಮ್ಮೂರ ನಾಗರಬ್ಬ ನಾವು ಹೇಗೆ ಮಾಡ್ತೀವಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಹೋಗೋಣ. ಯಾವ ಬಂದೈತೆ ಈಗ ಎದ್ದು ಎಬ್ರು ಸಿಂಗರ್ ಕಮ್ಮಿ ಅಮ್ಮ ಎಲ್ಲಿಗೆ ಅಂತ ಏನು ದೊಡ್ಡ ಮಾತಾಡ ಬಂದೈತೆ. ಹ್ಞೂ ಎಲ್ಲ ಒಂದ್ಸಲ ಇಲ್ಲ ಅವರು ಹುಡುಗರು ಓ ಇದು ಗೊತ್ತಾವ್ರ ನೀರ್ಕೊಂಡು ಅಲ್ಲಿ ತಾವ ಈ ರೀತಿ ಎಲ್ಲರೂ ನಾಗರಬ್ಬಕ್ಕೆ ಅವ್ರವ್ರ ಮನೆಯಿಂದ ಬುತ್ತಿನ ರೆಡಿ ಮಾಡಿಕೊಂಡು ಅದರಲ್ಲಿ ಅಡುಗೆನ ಹಬ್ಬದಲ್ಲಿ ಎಡೆ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡಿಕೊಂಡು ತೊಗೊಂಬಂದು ಈ ಥರ ನಿಂತಿರ್ತೀವಿ. ಎಲ್ಲರೂ ಅಂದರೆ ಎಲ್ಲ ಮನೆಯವರು ಬಂದಮೇಲೆ ಒಂದು ಸಲ ಹೋಗ್ತಾರೆ. ಅಂದರೆ ಒಬ್ಬೊಬ್ಬರೇ ಒಂದೊಂದು ಸಲ ಹೋಗಲ್ಲ, ಎಲ್ಲರೂ ಒಟ್ಟಿಗೆ ನಿಂತು ಅವ್ರಿಗೆಲ್ರಿಗೂ ವೆಯ್ಟ್ ಮಾಡಿ ಅವರೆಲ್ಲರೂ ಬಂದಮೇಲೆ ಹೋಗ್ತಾರೆ. ಸೊ ಅವರೆಲ್ಲ ರೆಡಿಯಾಗಿ ನಿಂತಿದ್ದಾರೆ, ವೆಯ್ಟ್ ಮಾಡ್ತಾಯಿದ್ದಾರೆ. ನಾನು ಈಗ ಮಕ್ಕಳನ್ನ ಕರ್ಕೊಂಡು ಫಸ್ಟು ಹೋಗ್ತೀವಿ, ನೀರು ತೊಗೊಂಡು ಹೋಗಬೇಕು. ಸೊ ಫಸ್ಟ್ ನಾವು ಹೋಗ್ತೀವಿ, ಅದಾದಮೇಲೆ ಅವರೆಲ್ಲರೂ ಬರ್ತಾರೆ. ಇವಾಗ ನಾನು ಮಕ್ಕಳನ್ನ ಕರ್ಕೊಂಡು ನಾಗರಬ್ಬನ ತುಂಬ ಶಿಸ್ತಿಂದ ಭಕ್ತಿಯಿಂದ ಮಾಡಬೇಕು. ಎಲ್ಲದನ್ನು ಅಂದರೆ ಪ್ರತಿಯೊಂದು ಮನೆಯೊಳಗಿಂದ ಆಚೆವರೆಗೂ ಪೂರ್ತಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಪಾತ್ರೆಗಳ್ನೂ ಕ್ಲೀನ್ ಮಾಡಿಕೊಂಡು ಎಲ್ಲ ಬಟ್ಟೆನೂ ಒಗೆದು ಎಲ್ಲ ಹೊಸ್ದಾಗಿ ಸ್ವಚ್ಛ ಮಾಡಿಕೊಂಡು ನಾಗರಬ್ಬನ ಮಾಡಬೇಕು. ತುಂಬ ಭಕ್ತಿಯಿಂದ ಮಾಡಬೇಕು. ಯಾಕೆ ಅಂದರೆ ನಾಗರದ್ದು ಏನಾದರೂ ಸ್ವಲ್ಪ ನಾವು ಏರುಪೇರು ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಭಕ್ತಿಯಿಂದ ಯಾವುದೇ ಥರ ತಪ್ಪು ಮಾಡ್ದಲೇ ನಾವು ನಾಗರಬ್ಬನ ಮಾಡಬೇಕು. ಎಲ್ಲ ಊರಲ್ಲೂ ಮಾಡ್ತಾರೆ. ಎಲ್ಲ ಊರಲ್ಲೂ ಹೆಂಗೆ ಅಂದರೆ ಅವ್ರವ್ರ ಫ್ಯಾಮಿಲಿದು ಅಣ್ಣ ತಮ್ಮದಿರು 2 ಮನೆ 3 ಮನೆ ಈ ಥರ ಮಾಡ್ಕೋತಾರೆ. ನಮ್ಮೂರಲ್ಲಿ ಒಂದೇ ಹತ್ರ ಇರೋದು, ಅದು ಮಾಸ್ತೆಮ್ಮ ಅಂತ ಇದೆ, ಅಲ್ಲಿನೇ ನಾಗರು ಮಾಡೋದು. ಹಂಗಾಗಿ ಎಲ್ಲ ಊರೆಲ್ಲ ಒಂದೇ ದಿನ ಹೋಗಿ ಅಲ್ಲಿ ನಾಗರನ್ನ ಮಾಡ್ಕೊಂಡು ಬರ್ತೀವಿ. ನಮ್ಮ ಊರಿಂದ ಕೆಳಗಡೆ ಇದೆ, ಕೆರೆ ಏರಿಯಿಂದ ಕೆಳಗಡೆ ಇದೆ. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಅಂತ ನಮ್ಗೆ ಅನ್ಸುತ್ತೆ. ನನಗೆ ಹೊಸ್ದಾಗಿ ಬಂದಾಗ ಹಂಗೆ ಅನ್ಸೋದು. ಅಂದರೆ ನಾವೆಲ್ಲ ಅಲ್ಲಿ ಫ್ಯಾಮಿಲಿ ಮಾತ್ರ ಮಾಡ್ತಿದ್ವಿ, ಅಣ್ಣ ತಮ್ಮದಿರು ಅಂತ. ಇಲ್ಲಿ ಊರೆಲ್ಲ ಒಂದು ಸಲ ಮಾಡ್ತಾರಲ್ಲ, ಚೆನ್ನಾಗಿರುತ್ತೆ. ಈ ಥರ ಬುತ್ತಿನ ರೆಡಿ ಮಾಡ್ಕೊಂಡಿರ್ತಾರೆ. ಈ ಬುತ್ತಿಲಿ ಏನೇನು ಇರುತ್ತೆ ಅಂದರೆ ಹಣ್ಣು, ಕಾಯಿ, ಕುಂಕುಮ, ಅರಿಶಿನ, ಅಕ್ಷತೆ, ವೀಳ್ಯದೆಲೆ, ಅಡಿಕೆ, ತಮಟ, ಅಡುಗೆ ಮಾಡಿರೋದು, ಮತ್ತು ಈ ಥರ ಎಲ್ಲ ಪೂಜೆ ಐಟಮ್ಸ್ ಎಲ್ಲ ಕರ್ಪೂರ, ಊದ್ಗಡ್ಡಿ ಏನೂ ಬಿಡೋ ಆಗಿಲ್ಲ, ಎಲ್ಲದನ್ನು ತೊಗೊಂಡೋಗ್ಬೇಕು. ಇದು ಮಾಸ್ತೆಮ್ಮ. ಅಲ್ಲಿಗೆ ಈಗ ಫಸ್ಟು ಹೋಗಿದ್ದೀವಿ. ಹೋಗಿ ಎಲ್ಲ ಫಸ್ಟ್ ಅಲಂಕಾರ ಮಾಡಿದವ್ರು ಇನ್ನೂ ತೊಗೊಂಬರ್ತಾಯಿದ್ದಾರೆ. ಅವರು ಬರ್ತಾಯಿದ್ದಾರೆ. ಫಸ್ಟು ಮೊದಲೇ ಹೋಗಿರ್ತೀವಲ್ಲ ನಾವು ಈ ಥರ ಹೂವೆಲ್ಲ ಹಾಕಿ ಅಲಂಕಾರನ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ನಾಗರಬ್ಬ. ಆಮೇಲೆ ನಾಗರಬ್ಬದ ಊಟ ಹೆಂಗಿರುತ್ತೆ ಗೊತ್ತಾ? ಸಖತ್ತಾಗಿರುತ್ತೆ. ಯಾಕೆಂದರೆ ಎಲ್ಲರ ಮನೆಯದು ಊಟ ಮಿಕ್ಸ್ ಆಗಿರುತ್ತೆ. ಎಲ್ಲರ ಮನೆಯಲ್ಲೂ ಸ್ವಲ್ಪ ಸ್ವಲ್ಪ ಇಟ್ಟು ಎಲ್ಲರ ಮನೆಯಲ್ಲೂ ಸಾಂಬಾರು ಹಾಕ್ತಾರೆ. ಎಲ್ಲರ ಮನೆ ಟೇಸ್ಟ್ನೂ ನಾವು ನೋಡ್ಬೋದು. ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಫುಲ್ಲು ಚೆನ್ನಾಗಿರುತ್ತೆ. ಹಬ್ಬ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀವಿ. ನಿಮ್ಮ ಊರುಗಳಲ್ಲಿ ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಹೊಸಬರಾಗಿದ್ದರೆ ನನ್ನ ಚಾನಲ್ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನಿಮಗೆ ನನ್ನ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಫಸ್ಟು ಅದೆಲ್ಲ ಕ್ಲೀನ್ ಮಾಡಿರ್ತಾರೆ. ಅಂದರೆ ಯಾವಾಗಲೂ ವರ್ಷಕ್ಕೊಂದ್ಸಲ ಅಲ್ವ ನಾಗರಬ್ಬ ಮಾಡೋದು. ಸೊ ಅಲ್ಲೆಲ್ಲ ಹುಲ್ ಬೆಳ್ಕೊಂಡಿರುತ್ತೆ, ಅದನ್ನೆಲ್ಲ ಫುಲ್ಲು ಕ್ಲೀನ್ ಮಾಡಿದ್ರು ಬೆಳಗ್ಗೆ ಹೋಗಿ ನಮ್ಮ ಮನೆಯವರು. ಕ್ಲೀನ್ ಮಾಡಿದ್ಮೇಲೆ ಅದನ್ನೆಲ್ಲ ನೀಟಾಗಿ ಸಗಣಿ ನೀರನ್ನ ಚುಮುಕ್ಸಿ
ಹೂವು ಎಲ್ಲ ಅಲಂಕಾರ ಮಾಡಿಕೊಂಡು ಎಡೆಗೆ ಇಡೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಾರೆ. ಅಂದರೆ ಒಬ್ಬೊಬ್ಬರು ಮನೆಯದು ಒಂದೊಂದು ಕಡೆ ಇರುತ್ತೆ, ಒಂದೊಂದು ಫ್ಯಾಮಿಲಿ ಒಂದು ವಂಶದವರು ಅಂತ ಇರುತ್ತಲ್ಲ ಅಂಥವ್ರು ಎಲ್ಲರದ್ದು ಒಂದೊಂದು ಕಡೆ ಇರುತ್ತೆ. ಸೊ ಅವ್ರವ್ರದ್ದು ಎಲ್ಲ ರೆಡಿ ಮಾಡ್ಕೋತಾರೆ. ಬಾಳೆದೆಲೆ ಎಲ್ಲ ತೊಗೊಂಡೋಗಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೋಬೇಕು. ಏನು ಮರ್ತೋಗೋಗಿಲ್ಲ, ಎಲ್ಲದೂ ಕರೆಕ್ಟಾಗಿ ಇಟ್ಕೊಂಡಿದ್ದೀವೋ ಇಲ್ವೋ ಅಂತ 2-3 ಸಲ ನೋಡಿ ತೊಗೊಂಡೋಗ್ಬೇಕು. ಹಾಗೆ ನಾವು ಈಗ ತೊಗೊಂಬಂದಿದ್ದೀವಿ. ಈಗ ಪೂಜೆಗೆ ರೆಡಿ ಮಾಡ್ತಾಯಿದ್ದೀವಿ. ಬರೋರು ಇನ್ನೂ ಬರ್ತಾ ಇದ್ದಾರೆ. ನೋಡಿದ್ರಲ್ಲ ಇವಾಗ ನಮ್ಮೂರ ನಾಗರಹಬ್ಬ ಹೇಗಾಯಿತು ಅಂತ. ನಿಮಗೆ ನಮ್ಮೂರ ನಾಗರಹಬ್ಬ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಇಲ್ಲಿಗೆ ಹಬ್ಬ ಅರ್ಧ ಕಂಪ್ಲೀಟ್ ಆಗಿದೆ, ಇನ್ನು ಅರ್ಧ ಕಂಪ್ಲೀಟ್ ಆಗೋದು ಎಲ್ಲರೂ ಊಟ ಮಾಡಿದ ಮೇಲೆ. ಸೊ ಎಲ್ಲರೂ ಇವಾಗ ಊಟಕ್ಕೆ ಇಟ್ಟಿದ್ದಾರೆ, ಎಲ್ಲ ಊಟ ಮಾಡ್ತಾಯಿದ್ದೀವಿ. ಎಲ್ಲರ ಮನೆಯದು ಸ್ವಲ್ಪ ಸ್ವಲ್ಪ, ನಮ್ಮ ಮನೆ ಸ್ವಲ್ಪ ತಗೊಳ್ಳಿ, ನಮ್ಮ ಮನೆ ಸ್ವಲ್ಪ ತಗೊಳ್ಳಿ ಅಂತ ತುಂಬ ಜನ ಎಲ್ಲರ ಮನೆಯದು ಸ್ವಲ್ಪ ಸ್ವಲ್ಪ ಇಟ್ಟು ಊಟ ಮಾಡೋಕ್ಕೆ ಆಗಲ್ಲ, ಅಷ್ಟೊಂದು ಊಟ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಊಟ ಇಡ್ತಾಯಿದ್ದಾರೆ, ಊಟ ಮಾಡ್ತಾಯಿದ್ದಾರೆ.
ಮತ್ತು ಇನ್ನೊಂದು ಹೇಳೋದು ಮರ್ತೆ ಆವಾಗಲೇ, ನಾಗರ ತಾಳಿ ಅನ್ನೋದು ಒಂದೊಂದು ಫ್ಯಾಮಿಲಿಗೆ ಒಂದೊಂದು ಇರುತ್ತೆ. ನಾವು ಅದನ್ನು ತುಂಬ ಸೇಫಾಗಿ ಸೆಕ್ಯೂರಾಗಿ ನೋಡ್ಕೋಬೇಕು. ಯಾವುದೇ ತೊಂದರೆ ಆಗದೇ ಇರೋ ಥರ ನಾವು ನೋಡ್ಕೋಬೇಕು. ಹಾಗೆ ದೇವರು ಕೂಡ ನಮ್ಮನ್ನು ಯಾವುದೇ ತೊಂದರೆ ಆಗದೇ ಇರೋ ಥರ ನಮ್ಮನ್ನು ಕಾಪಾಡ್ತಾರೆ. ಅದು ಒಂದು ನಮ್ಮ ನಂಬಿಕೆ. ನೋಡಿ, ಕಿಚಡಿ ಇಟ್ಟಿದ್ದಾರೆ, ಸಾಂಬಾರು ಮತ್ತು ಕಾಳು ಮಾಡಿರ್ತಾರೆ, ಸ್ವಲ್ಪ ಪಾಯಸ ಮಾಡಿರ್ತಾರೆ ಎಡೆ ಮಾಡೋಕ್ಕೆ, ಅದೆಲ್ಲದನ್ನೂ ಇಡ್ತಾರೆ. ನಮಗೆಲ್ಲ ಊಟಕ್ಕಿಟ್ಟು ಅವರೆಲ್ಲ ಊಟ ಮಾಡ್ತಾರೆ. ಊಟ ಆದಮೇಲೆ ಮತ್ತೆ ಇನ್ನೊಂದು ಸಲ ಪೂಜೆ ಮಾಡಬೇಕು. ಎಲ್ಲರೂ ಒಂದೊಂದು ಸಲ ಊದ್ಗಡ್ಡಿ ಬೆಳಗ್ಗೆ ಪೂಜೆ ಮಾಡಿ ಆವಾಗ ಹೊರಡಬೇಕು. ಸೊ ಇವಾಗೆಲ್ಲ ಊಟ ಮಾಡ್ತಾಯಿದ್ದಾರೆ, ಊಟದಲ್ಲಿ ಬ್ಯುಸಿಯಾಗಿದ್ದಾರೆ. ನಮ್ಮ ಮಕ್ಕಳು ಫೋನ್ ನೋಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಇಬ್ಬರು ಫುಲ್ ಫೋನ್ ನೋಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಹಬ್ಬ ಎಲ್ಲ ಮುಗೀತು. ಸಂಜೆ 5 ಗಂಟೆ 5:15 ಬಂದ್ವಿ. ಮನೆಗೆ ಹೋದಾಗ 7 ಗಂಟೆ ಆಗಿತ್ತು. ಸೊ ಕತ್ಲೆನಾಗಿರೋ ಥರ ನಾವು ಮಾಡೋದು. ಕತ್ಲೆ ಆಗ್ತಾ ಇದೆ. ಹೋಗೋ ಅಷ್ಟರಲ್ಲಿ ಫುಲ್ ಕತ್ಲೆ ಆಗುತ್ತೆ. ಇವಾಗ ಎಲ್ರದ್ದು ಊಟ ಆಗ್ತಾಯಿದೆ. ನಮ್ಮ ಮನೆಯವ್ರು ಲೇಟಾಗಿ ಬಂದರು. ಅವರು ನಿಧಾನಕ್ಕೆ ಊಟ ಮಾಡ್ತಾಯಿದ್ದಾರೆ. ನೋಡಿ, ಸುಮಾರು ಕತ್ಲೆ ಆಗ್ತಾಯಿದೆ. ಇವಾಗ ನಾಗರಬ್ಬಕ್ಕೆ ಮಕ್ಕಳು ಇರಲೇಬೇಕು. ಇನ್ನೂ ಕೆಲವು ಕಡೆ ತುಂಬ ಶಿಸ್ತಿಂದ, ಸಖತ್ ಭಯ ಭಕ್ತಿಯಿಂದ ಮಾಡ್ತಾರೆ. ಮಕ್ಕಳು ಇರಲೇಬೇಕು, ಏನೂ ತೊಂದರೆ ಆಗೋಂಗಿಲ್ಲ, ಆ ಥರ ಎಲ್ಲ ತುಂಬ ಕಟ್ಟುನಿಟ್ಟಾಗಿ ಜಾಸ್ತಿ ಮಾಡ್ತಾರೆ. ನೋಡಿ, ಇವಾಗ ಊಟ ಎಲ್ಲ ಆಗಿದೆ. ಇನ್ನೊಂದು ಸಲ ಪೂಜೆ ಮಾಡಿ ನಾಗರ ತಾಳಿನ ಮಾತ್ರ ತಗೊಳ್ತಾರೆ. ಅಡುಗೆ, ಊಟ, ಹಣ್ಕಾಯಿ ಎಲ್ಲ ಅಲ್ಲೇ ಬಿಡ್ತಾರೆ. ಇನ್ನು ನಾಗರ ತಾಳಿ ಮಾತ್ರ ತಗೊಂಡು ನಾವು ಮನೆಗೆ ಹೋಗ್ತೀವಿ. ವಿಶ್ವಕನ್ನ ಅವರಪ್ಪ ಕರ್ಕೊಂಡ್ಬರ್ತಾ ಇದ್ದಾರೆ. ಅಲ್ಲಿ ಬರ್ತಾಯಿದ್ದಾರೆ. ಕತ್ಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಸೊ ನನ್ನ ನಾಗರಬ್ಬದ ವ್ಲಾಗ್ ಇಲ್ಲಿಗೆ ಮುಗಿತಾ ಇದೆ. ನಿಮಗೆ ಹೇಗೆ ಅನ್ನಿಸ್ತು ನನಗೆ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.